2026ರ IPLಗೂ ಮುನ್ನ ಎಲ್ಲಾ ತಂಡಗಳಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಒಂದಷ್ಟು ಆಟಗಾರರನ್ನ ರಿಲೀಸ್ ಮಾಡಿದೆ. ಬಿಗ್ ಚೇಂಜಸ್ ಅಂತ ಇಲ್ಲದೆ ಇದ್ರೂ ಕೂಡ ತಂಡದಿಂದ 8 ಆಟಗಾರರನ್ನ ಕೈಬಿಟ್ಟಿದ್ದಾರೆ. 18ನೇ ಸೀಸನ್ IPLನಲ್ಲಿ ಬೆಂಗಳೂರು ತಂಡ ಚೊಚ್ಚಲ ಟ್ರೋಫಿಯನ್ನ ಗೆಲ್ಲೋಕೆ ಕಾರಣ ಆಗಿದ್ದವರೆಲ್ಲ ಬಹುತೇಕ ಆಟಗಾರರು ಮುಂದಿನ ಆವೃತ್ತಿಗೂ ಕೂಡ ಕಂಟಿನ್ಯೂ ಆಗಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಸೀಸನ್ಗೆ ತಂಡದಲ್ಲಿ ಅಂಥ ದೊಡ್ಡ ಬದಲಾವಣೆಗಳೇನೂ ಇರೋದಿಲ್ಲ. ಹೀಗಿದ್ರೂ ಕೂಡ ಬೌಲಿಂಗ್ ವಿಭಾಗಕ್ಕೆ ಸ್ಟಾರ್ ಬ್ಯಾಕಪ್ ಪ್ಲೇಯರ್ಸ್ ಬೇಕೇ ಬೇಕು. ಇರ್ಫಾನ್ ಪಠಾಣ್ ಕೂಡ ಇದನ್ನೇ ಹೇಳಿದ್ದಾರೆ. ಅಷ್ಟಕ್ಕೂ ಪಠಾಣ್ ಕೊಟ್ಟಿರುವಂಥ ಎಚ್ಚರಿಕೆ ಏನು? ನೆಕ್ಸ್ಟ್ RCBಯ ಪ್ಲೇಯಿಂಗ್ 11 ಹೇಗಿರಬಹುದು? ಮುಂದಿನ ಸಲನೂ ಕೂಡ ಕಪ್ ನಮ್ದೇನಾ? ಬೆಂಗಳೂರು ತಂಡದ ಸ್ಟ್ರೆಂತ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2025ರ ಆವೃತ್ತಿಯಲ್ಲಿ ಸೂಪರ್ ಸಾಲಿಡ್ ಆಗಿದ್ದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂದಿನ ಆವೃತ್ತಿಗೂ ಕೂಡ ಬಲಿಷ್ಠ ತಂಡವಾಗಿಯೇ ಮುಂದುವರಿಯುತ್ತೆ. ಯಾಕಂದ್ರೆ ಬಿಗ್ ಪ್ಲೇಯರ್ಸ್ ಎಲ್ಲರೂ ಕೂಡ ರಿಟೈನ್ ಆಗಿದ್ದಾರೆ. ಸದ್ಯಕ್ಕೆ ತಂಡದಿಂದ ಹೊರಬಿದ್ದಿರುವಂಥ ಆಟಗಾರರು ಅಂದ್ರೆ ಸ್ವಸ್ತಿಕ್ ಚಿಕಾರ, ಮಯಾಂಕ್ ಅಗರ್ವಾಲ್, ಟಿಮ್ ಸೈಫರ್ಟ್, ಮನೋಜ್ ಭಾಂಡಗೆ, ಲಿಯಾನ್ ಲಿವಿಂಗ್ಸ್ಟನ್, ಲುಂಗಿಯನ್ ಗಿಡಿ, ಬ್ಲೆಸ್ಸಿಂಗ್ ಮುಜ್ರಾವಾನಿ, ಮೋಹಿತ್ ರಾತಿ, ಹಾಗೆ ಇದಿಷ್ಟು 8 ಆಟಗಾರರು ತಂಡದಿಂದ ಹೊರಬಿದ್ದಿದ್ದಾರೆ. ಇಷ್ಟು ಆಟಗಾರರು ಮಿನಿ ಆಕ್ಷನ್ಗೆ ರಿಲೀಸ್ ಮಾಡಿದ ಮೇಲೆ RCBಯ ಪರ್ಸ್ ಬ್ಯಾಲೆನ್ಸ್ 16.4 ಕೋಟಿ ರೂಪಾಯಿ ಇದೆ. ಹಾಗೆ ತಂಡಕ್ಕೆ 8 ಆಟಗಾರರನ್ನ ಫಿಲ್ ಮಾಡ್ಕೊಳ್ಬೇಕಿದೆ. ಸ್ಟ್ರಾಂಗ್ ಪ್ಲೇಯರ್ಸ್ ಎಲ್ಲರೂ ಕೂಡ ರಿಟೈನ್ ಆಗಿದ್ದಾರೆ ಅಂದ್ರೂ ಕೂಡ ಕೆಲ ಸ್ಟಾರ್ ಬ್ಯಾಕಪ್ ಪ್ಲೇಯರ್ಸ್ ಅನ್ನ ಖರೀದಿ ಮಾಡೋದು ಮುಖ್ಯ ಆಗುತ್ತೆ. ಅದಕ್ಕೆ ಕಾರಣ ಕೂಡ ಇದೆ. ಹೇಜಲ್ವುಡ್ಗೆ ಸಾಲು ಸಾಲು ಪಂದ್ಯ, ಫೀಲ್ಡ್ಗಿಳಿಯದ ದಯಾಳ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ರಹ್ಮಾಸ್ತ್ರವೇ ಜೋಶ್ ಹೇಜಲ್ವುಡ್. ಲಾಸ್ಟ್ ಸೀಸನ್ ನಲ್ಲಿ RCB ಕಪ್ ಗೆಲ್ಲೋಕೆ ಮುಖ್ಯ ಕಾರಣ ಕೂಡ ಇವರು ಒಬ್ರು. ಪವರ್ ಪ್ಲೇ ಮತ್ತು ಡೆತ್ ಓವರ್ಗಳಲ್ಲಿ ರಿಯಲ್ ಗೇಮ್ ಚೇಂಜರ್ ಆಗಿ ಬೌಲಿಂಗ್ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಮೂಲದ ಈ ಆಟಗಾರ ಈಗ ಆಲ್ ಫಾರ್ಮೆಟ್ ಪ್ಲೇಯರ್. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳಲ್ಲಿ ಆಡೋದ್ರಿಂದ ಹೇಜಲ್ವುಡ್ಗೆ ಬ್ಯಾಕಪ್ ಆಗಿ ಒಬ್ಬ ಪ್ಲೇಯರ್ ಇರಲೇಬೇಕು. ಅಥವಾ ಅವ್ರಿಗೇನಾದ್ರೂ ಇಂಜುರಿ ಆದ್ರೆ ಅಥವಾ ತವರಿನ ಸೀರೀಸ್ಗೆ ವಾಪಸ್ ಆಗಬೇಕು ಅಂದ್ರೆ ಆಪ್ಷನ್ಸ್ ಇರಲೇಬೇಕು. ಹಾಗೆ ತಂಡದ ಮತ್ತೊಬ್ಬ ವೇಗದ ಬೌಲರ್ ಆಗಿರುವಂತ ಯಶ್ ದಯಾಳ್ ಅವರ ಸಿಚುಯೇಷನ್ ಕೂಡ ಡಿಫರೆಂಟ್ ಆಗಿದೆ. RCBಯ ಪ್ರಮುಖ ವೇಗದ ಬೌಲರ್ ಆಗಿರುವಂತ ಯಶ್ ದಯಾಳ್ ಲಾಸ್ಟ್ ಸೀಸನ್ ಅಲ್ಲಿ ತಂಡದ ಪ್ರಮುಖ ಬೌಲರ್ ಆಗಿದ್ರು. ಅಲ್ಲದೆ ಮುಂದಿನ ಆವೃತ್ತಿಗೂ ಮುನ್ನ ಫ್ರಾಂಚೈಸಿ ಅವರನ್ನ ತಂಡದಲ್ಲೇ ರಿಟೈನ್ ಮಾಡ್ಕೊಂಡಿದೆ. ಬಟ್ ದಯಾಳ್ ಪರಿಸ್ಥಿತಿ ಬೇರೆಯದ್ದೇ ಆಗಿದೆ. ಯಾಕಂದ್ರೆ 2025ರ IPL ಬಳಿಕ ಮೈದಾನಕ್ಕೆ ಇಳಿದೇ ಇಲ್ಲ. ಯುವತಿ ಮೇಲೆ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಉತ್ತರ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಅವರನ್ನ ಬ್ಯಾನ್ ಮಾಡಿದೆ. ಹೀಗಾಗಿ ಯಾವುದೇ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲೂ ಕೂಡ ಆಡಿಲ್ಲ. ಹೀಗಾಗಿ ಇವರಿಗೂ ಕೂಡ ಒಬ್ಬ ಬ್ಯಾಕಪ್ ಪ್ಲೇಯರ್ ಆಗಿ ಒಬ್ಬರನ್ನ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇನ್ನು ಮುಂದಿನ ಆವೃತ್ತಿಗೆ RCBಯ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ಇರ್ಫಾನ್ ಪಠಾಣ್ ಚೂಸ್ ಮಾಡಿದ್ದಾರೆ. ಯಾವೆಲ್ಲ ಪ್ಲೇಯರ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೇನೆ. ಇಲ್ಲಿ ಇರ್ಫಾನ್ ಪಠಾಣ್ ಅವರು ಸೂಚನೆ ಮಾಡಿರುವಂತ ಮುಂದಿನ ವರ್ಷದ RCBಯ ಪ್ಲೇಯಿಂಗ್ 11 ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಬಗ್ಗೆ ಇಲ್ಲಿ ಮಾತಾಡೋ ಹಾಗೆ ಇಲ್ಲ. ಅವರು ತಂಡದಲ್ಲಿ ಇದ್ದಾರೆ ಅಂತಂದ್ಮೇಲೆ ಅವರು ಪ್ಲೇಯಿಂಗ್ 11 ನಲ್ಲಿ ಖಂಡಿತವಾಗಿ ಇದ್ದೇ ಇರ್ತಾರೆ. ಅದು ಕೂಡ RCB ಪರ ಅವ್ರು ಯಾವಾಗ್ಲೂ ಕೂಡ ಓಪನರ್ ಆಗಿ ಬರ್ತಾರೆ. RCBಯ ಬ್ಯಾಟಿಂಗ್ ನ ಮೇನ್ ಸ್ಟ್ರೆಂತ್ ಅಂದ್ರೆ ವಿರಾಟ್ ಕೊಹ್ಲಿ ಅವರೇ. ಕಳೆದ ಸೀಸನ್ ಅಲ್ಲಿ 15 ಪಂದ್ಯಗಳಲ್ಲಿ ಕಣಕ್ಕಿಳಿದಂತಹ ವಿರಾಟ್ ಕೊಹ್ಲಿ 657 ರನ್ಗಳನ್ನ ಕಲೆ ಹಾಕಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಹೈಯೆಸ್ಟ್ ರನ್ ಸ್ಕೋರರ್ ಕೂಡ ಕೊಹ್ಲಿಯೇ ಆಗಿದ್ರು. ಹೀಗಾಗಿ ಕೊಹ್ಲಿ ಇದ್ದಾಗ ಮತ್ತೊಬ್ಬ ಬ್ಯಾಟರ್ನ ನೋಡುವಂತ ಚಾನ್ಸೇ ಇಲ್ಲ. ವಿರಾಟ್ ಕೊಹ್ಲಿ ಅವರು ಫಸ್ಟ್ ಓಪನರ್ ಆಗಿ RCB ಪರ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಇಲ್ಲಿ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡೋದು ಫಿಲ್ ಸಾಲ್ಟ್ ಕೂಡ ಸೂಪರ್ ಸಾಲಿಡ್ ಫಾರ್ಮ್ ನಲ್ಲಿ ಇರುವಂತ ಆಟಗಾರ. ಇಂಗ್ಲೆಂಡ್ ಮೂಲದ ಈ ಆಟಗಾರ ಲಾಸ್ಟ್ ಸೀಸನ್ ನಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆ ಓಪನಿಂಗ್ ನಲ್ಲಿ ಕಣಕ್ಕಿಳಿದು ಅದ್ಭುತ ಸ್ಟ್ರೈಕ್ ರೇಟ್ ನಲ್ಲಿ ಬಿಗ್ ಪಾರ್ಟ್ನರ್ಶಿಪ್ ಬರೋಕೆ ಮುನ್ನುಡಿಯನ್ನ ಬರೀತಾ ಇದ್ರು. ಹೀಗಾಗಿ ಫಿಲ್ ಸಾಲ್ಟ್ ಕೂಡ ನೆಕ್ಸ್ಟ್ ಪ್ಲೇಯಿಂಗ್ 11 ನಲ್ಲೂ ಖಂಡಿತವಾಗಿ ಪ್ಲೇಯಿಂಗ್ 11 ನಲ್ಲಿ ಇರ್ತಾರೆ ಅಂತ ಇರ್ಫಾನ್ ಪಠಾಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ಸಾಲ್ಟ್ 13 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ರು. ಹಾಗೆ 403 ರನ್ಗಳನ್ನ ಕಲೆ ಹಾಕಿದ್ರು. ಅದು ಕೂಡ ಅವರ ಸ್ಟ್ರೈಕ್ ರೇಟ್ ಅದ್ಭುತವಾಗಿತ್ತು. ಇನ್ನು ಪಠಾಣ್ 3ನೇ ಸ್ಲಾಟ್ ನಲ್ಲಿ ದೇವದತ್ ಪಡಿಕ್ಕಲ್ ಬರ್ತಾರೆ ಅಂತ ಹೇಳಿದ್ದಾರೆ. ದೇವದತ್ ಪಡಿಕ್ಕಲ್ ಕೂಡ ಕರ್ನಾಟಕದ ಆಟಗಾರ. ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಬಟ್ ಲಾಸ್ಟ್ ಟೈಮ್ ಅಲ್ಲಿ ಇಂಜುರಿಯಿಂದಾಗಿ ರೂಲ್ಡ್ ಔಟ್ ಆಗಿದ್ರು. ಹೀಗಾಗಿ ಈ ಸಲ ಕೂಡ ಅವರನ್ನ RCB ತಂಡ ರಿಟೈನ್ ಮಾಡ್ಕೊಂಡಿದ್ದ. ಕಳೆದ ಬಾರಿ 10 ಪಂದ್ಯಗಳಲ್ಲಿ ಕಣಕ್ಕಿಳಿದಂತ ಪಡಿಕ್ಕಲ್ 247 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ ದೆನ್ 4ನೇ ಸ್ಲಾಟ್ ನಲ್ಲಿ ರಜತ್ ಪಾಟಿದಾರ್ ಬರ್ತಾರೆ.
ಆರ್ಸಿಬಿ ತಂಡದ ಕ್ಯಾಪ್ಟನ್ ಆಗಿರುವಂತ ರಜತ್ ಪಾಟಿದಾರ್ ತಮ್ಮ ಚೊಚ್ಚಲ ಆವೃತ್ತಿಯಲ್ಲೇ ತಂಡಕ್ಕೆ ಐತಿಹಾಸಿಕ ಕಪ್ ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ರು. ಕಳೆದ ಬಾರಿ 15 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಂತಹ ಪಾಟಿದಾರ್ 312 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಮುಂದಿನ ಆವೃತ್ತಿಗೂ ಕೂಡ ಪ್ಲೇಯಿಂಗ್ 11ನಲ್ಲಿ ನಿಸ್ಸಂದೇಹವಾಗಿ ಅವರು ಕೂಡ ತಂಡದಲ್ಲಿ ಸ್ಥಾನವನ್ನ ಪಡ್ಕೊಳ್ತಾರೆ. ಇನ್ನು ಆರ್ಸಿಬಿಯ ಮೇನ್ ಅಂಡ್ ಪ್ರಮುಖ ಬ್ರಹ್ಮಾಸ್ತ್ರವಾಗಿರುವಂತ ಮತ್ತೊಬ್ಬ ಆಟಗಾರ ಅಂದ್ರೆ ಟಿಮ್ ಡೇವಿಡ್. ಆಸ್ಟ್ರೇಲಿಯಾ ಮೂಲದ ಈ ಸ್ಟಾರ್ ಆಟಗಾರ ಬಿಗ್ ಹಿಟ್ಗಳಿಂದಲೇ ಹೆಸರುವಾಸಿಯಾಗಿದ್ದಾರೆ. ಮಿಡಲ್ ಆರ್ಡರ್ ನಲ್ಲಿ ಯಾವುದೇ ತಂಡದ ಪರ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡುವಂತ ಸಾಮರ್ಥ್ಯ ಇವರಲ್ಲಿದೆ. ಅದರಲ್ಲೂ ಕೂಡ ಇವರ ಸ್ಟ್ರೈಕ್ ರೇಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. 4-6ಗಳ ಮೂಲಕವೇ ಡೀಲ್ ಮಾಡೋದ್ರಿಂದ ಯಾವುದೇ ಸಿಚುಯೇಷನ್ ಅಲ್ಲೂ ಕೂಡ ಗೇಮ್ ಟರ್ನಿಂಗ್ ಪಾಯಿಂಟ್ ಮಾಡುವಂತ ಬಿಗ್ ಪ್ಲೇಯರ್ ಆಗಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ಆರ್ಸಿಬಿ ಪರ ತುಂಬಾ ಕ್ರೂಷಿಯಲ್ ರನ್ಸ್ ಅನ್ನ ಕಲೆ ಹಾಕಿದ್ರು. ಅದು ಕೂಡ 12 ಪಂದ್ಯಗಳಲ್ಲಿ 187 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ ಕೆಲವೊಂದರಲ್ಲಿ ಪ್ಲೇಯಿಂಗ್ 11ನಲ್ಲಿ ಆಡಿದ್ರು, ಹಾಗೆ ಕೆಲವೊಂದರಲ್ಲಿ ಆಡಿರ್ಲಿಲ್ಲ. ಇನ್ನು ಜಿತೇಶ್ ಶರ್ಮಾ ಬಗ್ಗೆ ಹೇಳಲೇಬೇಕು. ಜಿತೇಶ್ ಶರ್ಮಾ ಅಂತೂ ಆರ್ಸಿಬಿ ಪಾಲಿನ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಜಿತೇಶ್ ಅದ್ಭುತವಾದಂತ ಆಟಗಾರ. ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅದು ಕೂಡ ಸ್ಟ್ರೈಕ್ ರೇಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಮಿಡಲ್ ಆರ್ಡರ್ ನಲ್ಲಿ ಆರ್ಸಿಬಿಯ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಚಾಕಚಕ್ಯತೆ ಅವರಲ್ಲಿದೆ. ಹಾಗೆ ಸ್ಟಂಪ್ಸ್ ಗಳ ಹಿಂದೆ ನಿಂತು ವಿಕೆಟ್ ಕೀಪರ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ವಿಕೆಟ್ ಎಗರಿಸುವಂತ ಕ್ಯಾಪಬಿಲಿಟಿ ಅವರಲ್ಲಿದೆ. ಸೊ ಹೀಗಾಗಿ ಜಿತೇಶ್ ಕೂಡ ನಿಸ್ಸಂದೇಹವಾಗಿ ಪ್ಲೇಯಿಂಗ್ 11ನಲ್ಲಿ ಇದ್ದೇ ಇರ್ತಾರೆ. ಸೊ ಶರ್ಮಾ ಲಾಸ್ಟ್ ಸೀಸನ್ ಅಲ್ಲಿ 15 ಪಂದ್ಯಗಳಲ್ಲಿ 261 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆಯುವಂತ ಮತ್ತೊಬ್ಬ ಆಟಗಾರ ಅಂದ್ರೆ ಅದು ರೊಮ್ಯಾರಿಯೋ ಶೆಫರ್ಡ್ ಕೂಡ ಬಿಗ್ ಹಿಟ್ಗಳ ಮೂಲಕವೇ ಸದ್ದು ಮಾಡಿದಂತ ಆಟಗಾರ. ಅದು ಕೂಡ CSK ವಿರುದ್ಧದ ಅವರ ಅತಿ ವೇಗದ 2ನೇ ಅರ್ಧ ಶತಕ ಅಂತೂ ಮರೆಯೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನೆಕ್ಸ್ಟ್ ಸೀಸನ್ ನಲ್ಲೂ ಕೂಡ ಅವರು ಆಟವನ್ನ ಆಡ್ತಾರೆ. ಅದರಲ್ಲೂ ಕೂಡ ಅವರು ಆಲ್ರೌಂಡರ್ ಆಗಿದ್ದು ತಂಡಕ್ಕೆ ಪ್ಲಸ್ ಆಗುತ್ತೆ. ಸೊ ಲಾಸ್ಟ್ ಸೀಸನ್ ಅಲ್ಲಿ 8 ಪಂದ್ಯಗಳಲ್ಲಿ ಕಣಕ್ಕಿಳಿದು 70 ರನ್ಗಳನ್ನ ಬಾರಿಸಿದ್ರು. ಹಾಗೆ ಸೊ 8 ಪಂದ್ಯಗಳಲ್ಲಿ ಅಂದ್ರೆ 8 ಪಂದ್ಯಗಳಲ್ಲಿ ಪ್ಲೇಯಿಂಗ್ 11 ಅವಕಾಶ ಸಿಕ್ಕಿತ್ತು. ಬಟ್ ಬ್ಯಾಟ್ ಬೀಸಿದ್ದು ಕಡಿಮೆ ಪಂದ್ಯಗಳು. ಹಾಗೆ ಬೌಲರ್ ಆಗಿ ಕೂಡ 6 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಇನ್ನು ಆರ್ಸಿಬಿ ಪರ ಮತ್ತೊಬ್ಬ ಆಲ್ರೌಂಡರ್ ಹಾಗೆ ನೆಚ್ಚಿನ ಆಟಗಾರ ಅಂದ್ರೆ ಕೃಣಾಲ್ ಪಾಂಡ್ಯ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸಾಮರ್ಥ್ಯ ಇರುವಂತ ಆಟಗಾರ. ಬ್ಯಾಟಿಂಗ್ ನಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ 109 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ 17 ವಿಕೆಟ್ಗಳನ್ನ ಸೊ ಹೀಗಾಗಿ ಕೃಣಾಲ್ ಪಾಂಡ್ಯ ಕೂಡ ನೆಕ್ಸ್ಟ್ ಸೀಸನ್ಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಪಡೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂಡ್ ನೆಕ್ಸ್ಟ್ ಸ್ವಿಂಗ್ ಕಿಂಗ್ ಅಂತಾನೆ ಕರೆಸಿಕೊಳ್ಳುವಂತ ಭುವನೇಶ್ವರ್ ಕುಮಾರ್. ಭುವಿ ಕೂಡ ಬೌಲಿಂಗ್ ನಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ಆಟಗಾರ. ಅದು ಅಲ್ಲದೆ IPL ನಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್. ಲಾಸ್ಟ್ ಸೀಸನ್ ಅಲ್ಲಿ ಆರ್ಸಿಬಿ ಪರ 14 ಪಂದ್ಯಗಳಿಂದ 17 ವಿಕೆಟ್ಗಳನ್ನ ತೆಗೆದಿದ್ರು. ಹೀಗಾಗಿ ನೆಕ್ಸ್ಟ್ ಸೀಸನ್ಗೂ ಕೂಡ ನಿಸ್ಸಂದೇಹವಾಗಿ ಭುವಿ ಕೂಡ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ಅಂಡ್ ಜೋಶ್ ಹೇಜಲ್ವುಡ್ ಚೆನ್ನಾಗಿದ್ದಾರೆ ಅಂದ್ರೆ ಇಂಜುರಿ ಇಲ್ಲದೆ ಇದ್ದಾರೆ ಅಂದ್ರೆ ಪ್ಲೇಯಿಂಗ್ 11ನಲ್ಲಿ ಆಡೋದ್ರಲ್ಲಿ ಡೌಟೇ ಇಲ್ಲ. ಅದು ಅಲ್ಲದೆ ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಜೋಶ್ ಹೇಜಲ್ವುಡ್ ತಂಡದ ಪ್ರಮುಖ ಅಸ್ತ್ರವಾಗ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ 12 ಪಂದ್ಯಗಳಲ್ಲಿ ಕಣಕ್ಕಿಳಿದು 22 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹಾಗೆ ಆರ್ಸಿಬಿ ಫ್ರಾಂಚೈಸಿ ಬರ ಅತಿ ಹೆಚ್ಚು ವಿಕೆಟ್ಗಳನ್ನ ಬೇಟೆಯಾಡಿದಂತ ಬೌಲರ್ ಕೂಡ ಎನಿಸಿಕೊಂಡಿದ್ರು. ಬಟ್ ಲಾಸ್ಟ್ ಇದರಲ್ಲಿ 1-2 ಮ್ಯಾಚ್ಗಳನ್ನ ಮಿಸ್ ಮಾಡ್ಕೊಳ್ತಾರೆ. ಬಟ್ ನೆಕ್ಸ್ಟ್ ಸೀಸನ್ಗೂ ಕೂಡ ತಂಡದ ಪ್ರಮುಖ ಅಸ್ತ್ರವಾಗ್ತಾರೆ. ಇನ್ನು ಯಶ್ ದಯಾಳ್ ಬಗ್ಗೆ ಹೇಳಲೇಬೇಕು. ಯಶ್ ದಯಾಳ್ ಕೂಡ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಪಡೆಯುವಂತ ಅವಕಾಶ ಇದೆ. ಕಳೆದ ಸೀಸನ್ ಅಲ್ಲಿ 15 ಪಂದ್ಯಗಳಿಂದ 13 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಸೊ ಇಲ್ಲಿ ಇರ್ಫಾನ್ ಪಠಾಣ್ ಹೇಳಿರೋ ಪ್ರಕಾರ ಪ್ಲೇಯಿಂಗ್ 11 ಆಟಗಾರರನ್ನೆಲ್ಲ ಸದ್ಯ ಆರ್ಸಿಬಿ ತಂಡ ರಿಟೈನ್ ಮಾಡ್ಕೊಂಡಿದೆ. ಅಂದ್ರೆ ತಂಡದಲ್ಲೇ ಉಳಿಸ್ಕೊಂಡಿದೆ, ಅವರನ್ನ ಮಿನಿ ಆಕ್ಷನ್ಗೆ ಬಿಟ್ಟಿಲ್ಲ. ಹೀಗಾಗಿ ಇದೇ ಟೀಮ್ನೇ 2026ರ IPLಗೂ ಕೂಡ ಕಣಕ್ಕಿಳಿಸಬಹುದು. ಅಂಡ್ ಇಲ್ಲಿ ರಿಲೀಸ್ ಆಗಿರುವಂತ 8 ಆಟಗಾರರ ಪೈಕಿ ಲಿಯಾಮ್ ಲಿವಿಂಗ್ಸ್ಟನ್ ಮಾತ್ರನೇ ಕಳೆದ ಸೀಸನ್ ಅಲ್ಲಿ ಹೆಚ್ಚಿನ ಪಂದ್ಯಗಳನ್ನ ಆಡಿದ್ರು. ಉಳಿದಂತೆ 1-2 ಪಂದ್ಯಗಳು ಅಥವಾ ಇನ್ನೂ ಕೂಡ ಡೆಬ್ಯೂ ಮಾಡದೇ ಇರೋರು ಕೂಡ ಇದ್ರು. ಸೊ ನೆಕ್ಸ್ಟ್ ಸೀಸನ್ಗೆ ಅವರಿಲ್ಲ ಅಂದ್ರೂ ಕೂಡ ಹೆಚ್ಚಿನ ಎಫೆಕ್ಟ್ ಏನೂ ಆಗೋದಿಲ್ಲ. ಸೊ ಸದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿಸಬಹುದಾದಂತಹ ಪ್ಲೇಯರ್ಸ್ ಎಲ್ಲರೂ ಕೂಡ ತಂಡದಲ್ಲೇ ಇದ್ದಾರೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಮುಂದಿನ ಆವೃತ್ತಿಗೆ ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ಹೇಗಿರಬೇಕು, ಹಾಗೆ ಮಿನಿ ಹರಾಜಿನಲ್ಲಿ ಯಾವ ಆಟಗಾರರ ಅಥವಾ ಯಾವ ಕೋಟದ ಆಟಗಾರರ ಮೇಲೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.